ಅಲ್ಲ ನಿಮ್ಮ ಅಮ್ಮ ಏನೋ ಅಂಬುತ್ತೋ ಏನೋ ಅಮ್ಮಂಗಾಗುತ್ತೆ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ಮೊದ್ಲೇ ಒಳ್ಳೆಯವರಲ್ಲ. ಏನಾದ್ರೂ ಒಂದ್ಲಪ್ಪ, ನಾನಂತ ಪಾಪನ್ ನೋಡ್ಕೊಂಡು ಆರಾಮಾಗಿ ಅಲ್ಲಿ ಇದ್ಬಿಡ್ತೀನಿ. ನನಗೆ ಬಿ ಪಿ ಶುಗರು ಜಾಸ್ತಿ ಆಗೈತೆ. ಅದಕ್ಕೇನೆ ಆ ಮಗು ಮಕ್ಕ ನೋಡ್ತಾ ಇದ್ರೆ ನನಗೆಲ್ಲ ಕಡಿಮೆ ಆಗುತ್ತೆ. ನಾನು ನೋಡ್ಕೊಂಡು ಇಲ್ಲಿ ಅಲ್ಲೇ ಇದ್ದು ಬಿಡ್ತೀನಿ. ಒಂದು ತಿಂಗಳು, ಒಂದೂವರೆ ತಿಂಗಳು, 2 ತಿಂಗಳು ಬರಲ್ಲ, ಮನೆ ಕಡೆಗೆ ತಿರ್ಗಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅಲ್ಲೇ ಇರ್ತೀನಿ. ಹೋಗಿ ಒಂದು ಸ್ವಲ್ಪ ದಿನ ಮಗು ನೋಡ್ಕೊಂಡು ನಾನು ಅಲ್ಲೇ ಇದ್ದು ಬಿಡ್ತೀನಿ. ಎಷ್ಟೋ ಸ್ವಲ್ಪ ಬಿ ಪಿ ಶುಗರ್ ಕಡಿಮೆ ಆಗುತ್ತೆ. ಹೆಂಗಾರ ಗಂಡು ಪಾಪ ಆಗೈತಿ. ನಮ್ಮ ಅಕ್ಕಗೆ ಫಸ್ಟ್ನೇದೇ ಗಂಡು ಹಿಡ್ಕಾಗ್ಬಿಡ್ತು. ಏನಮ್ಮಯ್ಯ ಮುತ್ತು, ಎಲ್ಗ ಹೋಗ್ತಾ ಇದೆಯಾ? ಬಿ ಪಿ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬಂತೆ? ಸ್ವಲ್ಪ ಪರವಾಗಿಲ್ಲ ಲತಾ ಆಂಟಿ, ಹಂಗೆ ಕಡಿಮೆ ಆಗೈತೆ. ಇನ್ನು ನಮ್ಮ ಗುಂಡಣ್ಣ ಹುಟ್ಟವನಲ್ಲ, ನಮ್ಮ ಗುಂಡಣ್ಣನ ಮಕ್ಕ ನೋಡ್ತಾ ಇದ್ರೆ ನನಗೆ ಇನ್ಮೇಲಿಂದ ಏನೂ ಆಗಲ್ಲ. ಇನ್ಮೇಲೆ ನನಗೆಲ್ಲ ಬಿ ಪಿ ಶುಗರ್ ಎಲ್ಲ ಹೋಗ್ಬಿಡುತ್ತೆ. ಇನ್ನೇನು ಅನ್ಸಲ್ಲ ನನಗೆ. ಯಾಕಂದ್ರೆ ನಮ್ಮ ಅಕ್ಕಗೆ ಗಂಡು ಪಾಪ ಆಗೈತಲ್ಲ, ಕರ್ಕೊಂಬಂದವ್ರಂತೆ ಇವತ್ತು. ಅದಕ್ಕೆ ಕಾಸ್ಟ್ಲಿದು ಒಂದು ಸ್ವಲ್ಪ ಬ್ರೆಡಿಂಗ್ ಪಟ್ನ ಚೆನ್ನಾಗಿರೋದು, ಬೇಕ್ರಿಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು. ಇದು 100 ರೂಪಾಯಿ ಬ್ರೆಡಿಂಗ್ ಪಟ್ನ. ಎಲ್ಲ ಲೋಕಲ್ 50 ರೂಪಾಯಿ ಸಿಗುತ್ತಲ್ಲ, ಅದೆಲ್ಲ ತಗೊಂಡಿಲ್ಲ. ಇದು 100 ರೂಪಾಯಿ ಬ್ರೆಡಿಂಗ್ ಪಟ್ನ. 100 ರೂಪಾಯಿ ಬ್ರೆಡಿಂಗ್ ಪಟ್ನ ತಗೊಂಡು ನಮ್ಮ ಅಕ್ಕ ನೋಡಕ್ಕೆ ಹೋಗ್ತಾ ಇದೀನಿ. ಹೆರಿಗೆ ಆಗೈತೆ ಅಂತಲ್ಲೇ ಕರ್ಕೊಂಬಂದಿರ್ಬೇಕೇನಮ್ಮ, ನಾನು ನೋಡಕ್ ಹೋಗೋಣ ಅನ್ಕೊಂಡೆ, ಮರ್ತೇ ಬಿಟ್ಟೆ. ಚೆನ್ನಾಗೈತಂತ ಹೇಳು. ಹೆಂಗ ಇಗಳಮ್ಮ ತಾಯಿ ಆರೇನಿ ತಿಂಗಳು ತುಂಬೈತೆ ಅಮ್ಮಂಗ ಇದ್ದಾಳೆ ಅಂತ ಮಾರಾಗಿತ್ತು. ನಮ್ಮಮ್ಮ ಬಾಂಟಿ ಅಮ್ಮಂಗ ಇಲ್ವಂತಿ. ಹಂಗ ಇದ್ದಾಳೆ ಅಂತ ಯಾರೋ ಮಾತಾಡ್ತಿದ್ರು. ಅದಕ್ಕೆ ಪಾಪ ಇವಳಿಗೂ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರ್ತಾ ಇಲ್ಲ. ಹೆಂಗ ಪಾಪನ ಮಕ್ಕ ನೋಡ್ತಾ ಇದ್ರೆ ಏನಾದ್ರೂ ಸ್ವಲ್ಪ ಅವಳಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತ ನಾನು ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಇರ್ತಾಳೆ. ಅವ್ರ ಅಮ್ಮ ಬೇಡ ಅಂದ್ರೂ ಪರವಾಗಿಲ್ಲ, ಅಲ್ಲೇ ಇದ್ಬಿಡ್ತಾಳೆ. ಅಲ್ಲೇ ಬಾಕ್ಲಾಗಾದ್ರೂ ಕೂತ್ಕೊಂಡು ನೋಡ್ತಿರ್ತಾಳ ಮಗುವನ. ಅಮ್ಮ ಬೇಡ ಅಂದ್ರೂ ನಾನು ಬರಲ್ಲ, ಅಲ್ಲೇ ಕಾವಲಾಗಿರ್ತೀನಿ. ನಮ್ಮ ಗುಂಡಣ್ಣನ ಕಾವಲಾಗಿರ್ತೀನಿ. ನನ್ನ ಮಗನೇ ಇನ್ಮೇಲಿಂದ, ನಮ್ಮ ಅಕ್ಕನ ಮಗ ಅಲ್ಲ, ನನ್ನ ಮಗ ಅಂತ ಸಾಕ್ತೀನಿ ನಾನು. ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ ಬೇಡಿನ ಪಟ್ನ ತಗೊಂಡು. ಸರಿ ಅಮ್ಮ, ಆಯ್ತು, ಹೋಗಿ ನೋಡ್ಕೊಂಬ. ಏನು ಖುಷಿಯಾಗಿ ಹೋಗ್ತಾ ಇದ್ದಾಳೆ. ನನ್ನ ತಡಿ ಹೆಂಗಿರ್ತಾಳೆ ಅಂತ ಹೇಳಕ್ಕೆ ಆಗಲ್ಲ. ಬಂದು ನೋಡಿರೇ ಗೊಳೋ ಅಂತಳಾಳು. ದುಡ್ಡೆಲ್ಲ ತಗೊಂಡೋಗಿ ನಿಮ್ಮ ಅಮ್ಮಯ್ಯ ಅವ್ರಿಗೆ ಕೊಟ್ಟೈತೆ ಅಂತಳಾಳು. ಇವಾಗ ರೊಕ್ಕ ನೋಡಕ್ ಹೋಗ್ತಾವಳು. ಏನಮ್ಮ ತಳ ತಗ. ಅವ್ರ ಅಮ್ಮ ಚಂದಕ್ಕೆ ಬೈದು ಕಳಿಸ್ಬಿಡ್ತಾಳ. ಅವ್ಳು ಬಿಡ್ಕಾಮಲ್ಲ, ಯಾಕಂದ್ರೆ ಇವಳು ಸವಾಸ ಅಲ್ಲ ಅಂತೇಳಿ ಬಿಡ್ಕಾಮಲ್ಲೇ. ಬೇಡವೇ ಬೇಡ, ಇವಳು ಸವಾಸನೇ ಬೇಡ ಅಂತಾರ ಅವ್ರು. ಅವ್ರು ಆಲೆ ನೋಡ್ಕೊಬಿಟ್ಟವ್ರಲ್ಲ, ಇವಳು ಸವಾಸ ಬೇಡ ಅಂತ ಹೇಳಿ ಹೇಳ್ತಾರ ಅವ್ರು. ನಮ್ಮ ಧನುಷನ್ಗೂ ಡೆಲಿವರಿ ಟೈಮು. ಅವಳಿಗೂ ಹೆಂಗೋ ನಮ್ಮ ಪಲ್ಲು ಗಂಡು ಹುಡ್ಗ ಆಗೈತೆ, ನಮ್ಮ ಅಕ್ಕೈಗೂ ಗಂಡು ಹುಡ್ಗ, ಎಲ್ಲ ಗಂಡು ಹುಡ್ಗನೇ ಆಗ್ತಾ ಇದಾವೆ ನಮ್ಮ ಮನೆಯಾಗಲ್ವಾ. ಎಲ್ಲಾರ್ಗು ಆಗ್ತಾ ಇದಾವಪ್ಪ, ನಿನಗೆ ಯಾಕೋ ಆಗ್ಲಿಲ್ಲ ಇನ್ನೂನು. ಆಗ್ತಾವ ತಗ. ಇನ್ನು ಸ್ವಲ್ಪ ದಿನ ಲೇಟು, ಇನ್ನೊಂದು 2 ದಿನ ಬಿಟ್ಕೊಂಡು ನನಗೂ ಆಗ್ತವೆ. ನನ್ಗೆ ಹೊಸದಿಗೆ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರಲಿ. ಬಿ ಪಿ ಶುಗರ್ ಕಂಟ್ರೋಲಿಗೆ ಬಂದ್ಮೇಲೆ ಆಗ್ಬೇಕು. ಮತ್ತು ಬಿ ಪಿ ಶುಗರ್ ಇದ್ಬಿಟ್ರೆ ಪ್ರೆಗ್ನೆಂಟ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಯ್ಯಪ್ಪ, ನಿನಗೆ ತೊಂದರೆ ಆಗುತ್ತೆ. ಮಕ್ಕಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಫಸ್ಟು ಬಿ ಪಿ ಶುಗರ್ ನೀನು ಕಂಟ್ರೋಲ್ ಮಾಡ್ಕೊಳ್ಳೋದು ನೋಡ್ಕೊ. ಹೆಂಗಿರುವೆ ಹೆಂಗಂದ್ರೆ ಹಂಗೆ ಇದು ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ಏನಂದ್ರೆ ತಿನ್ಬೇಡ, ಸ್ವಲ್ಪ ಅದು ನೋಡ್ಕೊಂಡು ಹುಷಾರಾಗಿರ್ಬೇಕು. ಏನು ತಿನ್ಬೇಕು ಏನು ಬಿಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ತಿನ್ಬೇಕು. ಸುಮ್ಮನೆ ತಿಂದ್ಬಿಟ್ಟು ಆಮೇಲೆ ಎಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಿಡ. ಅದಕ್ಕೇನೆ ನೀನು ಫಸ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು, ಆಮೇಲೆ ನೋಡೋಣ. ಅದೆಲ್ಲ ಹೆಂಗೋ ಬಿಡು. ನಿಮ್ಮ ಅಕ್ಕನಿಗೆ ಗಂಡು ಪಾಪ ಆಯ್ತಲ್ಲ, ಹೆಂಗೋ ಸದ್ಯ. ಧನುಷನು ಬಂದವಳೆ, ಅವಳಿಗೂ ಆಲೆ 9 ತಿಂಗಳು ಅನ್ಸುತ್ತೆ ಬಂದವಳು ಆಲೇನೆ. ಅವಳೇನು ಮಾತಾಡ್ಸಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಅಕ್ಕನ ನೋಡ್ಕೊಂಬರಕ್ಕೆ ಹೋಗೋಣ. ಅವಳು ಡೆಲಿವರಿ ಆದಮೇಲೆ ಅವಳನ್ನು ನೋಡೋಣ. ಇವಾಗ ಸದ್ಯಕ್ಕೆ ಇವಾಗ ನಮ್ಮ ಪಾಪು ಅಂದಂಗೆ ನಮ್ಮ ಅಕ್ಕನ ಪಾಪು ಅಲ್ಲ, ಅದಕ್ಕೆ ನಮ್ಮ ಪಾಪು ಅಂತ ನಮ್ಮ ಅಕ್ಕನ ಪಾಪನ ನೋಡಿಕೊಂಡು ನನಗೆ ಸ್ವಲ್ಪ ಮಕ್ಕಳು ನೋಡ್ತಾ ಇದ್ರೆ ಎಷ್ಟೋ ನನಗೆ ಒಂಥರ ಕಡಿಮೆ ಆದಂಗೆ ಆಗುತ್ತೆ ಬಿ ಪಿ ಶುಗರು. ಅದಕ್ಕೇ ಮಕ್ಕಳು ನೋಡ್ತಾ ಇದ್ರೆ ಎಷ್ಟೋ ಟೆನ್ಷನ್ಗಳೆಲ್ಲ ಕಡಿಮೆ ಆಗುತ್ತಲ್ಲ. ಸಣ್ಣ ಮಕ್ಕಳು ನೋಡ್ತಾ ಇದ್ರೆ ಏನು ಬೇರೆ ಯೋಚನೆ ಬರಲ್ಲ. ಅವ್ರು ಆಟ ಆಡೋದಕ್ಕೂ ಅವ್ರ ಮುಖ ನೋಡೋದಕ್ಕೂ ಎಷ್ಟೋ ನಮಗೆ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಟೆನ್ಷನ್ ಕಡಿಮೆ ಆದರೆ ಆಟೋಮೆಟಿಕ್ ಬಿ ಪಿ ಶುಗರ್ 2 ಕಡಿಮೆ ಆಗ್ಬಿಡುತ್ತೆ, ಆಟೋಮೆಟಿಕ್ ಕಡಿಮೆ ಆಗ್ಬಿಡುತ್ತೆ. ಫಸ್ಟ್ ನಾವು ಯೋಚನೆ ಮಾಡೋದು ಬಿಡಬೇಕು. ನಾನು ಒಬ್ಬಳೇ ಇದ್ರೆ ಯೋಚನೆ ಮಾಡ್ತೀನಿ. ಹಿಂಗೆ ಮಕ್ಳು ಹತ್ರ ಆಟ ಆಡ್ಕೊಂಡು ಹಂಗೆಲ್ಲ ಇದ್ದರೆ ಎಷ್ಟೋ ಸ್ವಲ್ಪ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಇಲ್ಲ ಇಸ್ನೇ ಹೋಗೋಣ, ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲೇ ರೂಮಲ್ಲಿ ಬೆಚ್ಚು ಮಲ್ಕೊಂಡಿರ್ತಾರೆ ನಮ್ಮ ಅಕ್ಕ. ನಾನಂತೂ ಎಷ್ಟೊತ್ತಿಗೆ ನೋಡ್ತೀನೋ ನಮ್ಮ ಅಕ್ಕನ, ಎಷ್ಟೊತ್ತಿಗೆ ಮಾತಾಡಿಸ್ತೀನೋ ಅಂತ ಅನ್ನಿಸ್ತೈತೆ. ಇಲ್ಲೇ ಬಾಗಿಲಾಗೆ ಕಾವಲು ಕಾಯ್ತಾ ಇರ್ತೀನಿ ಕಣಪ್ಪ. ಮನೆ ಬಾಗಿಲು ಕಾವಲು ಕಾಯ್ತಾ ಇರ್ತೀನಿ. 100 ಮನೆ ಹತ್ರನೇ ಇದ್ಬಿಡ್ತೀನಿ, ನಾನು ಎಲ್ಲೂ ಹೋಗಲ್ಲ. ನನಗಂತೂ ಇವಾಗ ತುಂಬ ಟೆನ್ಷನ್ ಆಗ್ಬಿಟ್ಟೈತೆ. ನಿಮ್ಮ ಅಮ್ಮ ದುಡ್ಡು ಬೇರೆ ಕೊಟ್ಟಿರೋದು, ಅದು ಒಂಥರ ಟೆನ್ಷನ್ ಆಗೈತೆ. ಆ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಆ ನೋವುಗಳನ್ನೆಲ್ಲ ಮರೆಯೋಕ್ಕಾಗಿನ ನಾನು ಇವಾಗ ಬಂದಿರೋದು. ಪಾಪ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಅಲ್ಲಿ ಇದ್ಬಿಟ್ರೆ ನೋಡ ಮತ್ತೆ ನಮಗೆ ದುಡ್ಡು ಕೊಡ್ಲಿಲ್ವಲ್ಲ, ನಾನು ಮತ್ತೆ ದುಡ್ಡು ಕೊಡ್ಲಿಲ್ವಲ್ಲ ಅನ್ನೋದು ಏನೇನೋ ತಲೆಗೆ ಯೋಚನೆ ಬರ್ತವೆ. ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ ನನಗೆ. ಹೆಂಗ ತವ್ರ ಮನೆ ಫಿಕ್ಸ್ ಆಗ್ಬೇಕು ಅಂತ ಬಂದಿದ್ಯಾ? ಫಿಕ್ಸ್ ಆಗ್ಬಿಡಮ್ಮ. ಗುಂಡು ಪಾಪ, ಪಾಪಣ, ಏ ಪಾಪು ನೋಡಿ ಇಲ್ಲೇ ಕುಯ್ಯ ಕುಯ್ಯ ಅಂತ ಇದ್ದಾನೆ. ಇಲ್ಲೇ ಕೇಳಿಸ್ತೈತೆ ಪಾಪನ ಕುಯ್ಯ ಕುಯ್ಯ ಅಂಬದು. ಪಾಪ ಯಾಕ ಯಾಕ ಗುಂಡಪ್ಪ
ಪಾಪ ಏ ಅಜ್ಜಿ ಮನೆಗೆ ಬಂದಿದ್ಯಾ ಗುಂಡಣ್ಣ ನೀನು? ಒಳಕ ಬ್ರೆಡ್ ತಗೊಂಡ್ ಬಂದಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ತಿಂದ್ಬಿಡು. ಕಾಫಿ ಮಾಡಿಸ್ಕೊಂಡು ನಾನೇ ಮಾಡ್ಕೊಂಡು ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಅಕ್ಕ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಕಣೆ, ಪಾಪು ನೋಡ್ಕೊಂಡು. ನನಗಂತೂ ಪಾಪು ನೋಡ್ಕೊಂಡು ಸ್ವಲ್ಪ ದಿನ ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. BP ಶುಗರ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಚೆನ್ನಾಗಿದ್ಯಾ ಸ್ವಾತಿ ಅಕ್ಕ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ ಅಕ್ಕ. ಪಾಪನು ಚೆನ್ನಾಗವನೆ, ನೀನು ಚೆನ್ನಾಗಿದ್ಯಾ ಕಣೆ. ಹೆಂಗೋ ದೇವ್ರ ದಯದಿಂದ ಏನು ಇಲ್ಲಿ ತೊಂದರೆ ಇಲ್ದಂಗೆ ಎಲ್ಲ ಚೆನ್ನಾಗೆ ಡೆಲಿವರಿ ಆಗ್ಬಿಟ್ಟೈತೆ. ಎಷ್ಟು ಗುಂಡು ಕೈದನಪ್ಪ ನಮ್ಮ ಪಾಪ. ಅಲ್ಲೇ ಪಾಪು, ಪಾಪು ನೋಡು 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 ಹೆಂಗ್ ನೋಡ್ತಾನೆ. ಯಾಕೆ ಬಂದ್ಲಿವಳು? ನೀನ್ ಯಾಕೆ ಬಂದೆ? ನೀನೇನು ನೋಡ್ದಿದ್ರೆ ನೋಡ್ದಿತ್ತು, ನೀನೇನೇನು ನೋಡ್ಬೇಕಾಗಿಲ್ಲ. ನಮ್ಮ ಹುಡುಗಿನ ಅಯ್ಯೋ ಬಿಡಮ್ಮ. ಅಯ್ಯೋ ನನಗೂ ಅವ್ನು ನೋಡ್ದಾಗಿಂದ ಸ್ವಲ್ಪ BP ಶುಗರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬನ ಅಂತ. ಪಾಪ ನೋಡ್ತಿದ್ರೆ ಸಣ್ಣ ಮಕ್ಕಳನ್ನ ನೋಡ್ತಿದ್ರೆ ಇರೋ ಬರೋ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೇನೆ ನನಗೂ ಅವ್ನು ನೋಡ್ಕೊಂಡು ಇರ್ತೀನಮ್ಮ. ನೀನು ಹೋಗು ಅಂದ್ರೂ ಹೋಗಲ್ಲ, ನಿಮ್ಮ ಮನೆ ಬಾಗ್ಲಾಗೆ ಇರ್ತೀನಿ. ಹೊರಗೆ ಬೇಕಾದ್ರೆ ಮನ್ಕೊಂತೀನಿ, ನಾನಂತೂ ಹೋಗಲ್ಲ ಅಂದ್ರೆ ಹೋಗಲ್ಲ. ನಾನು ಪಾಪ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಪಾಪ ನೋಡ್ಕೊಂಡು ಇಲ್ಲೇ ಇರ್ತೀನಿ. ನೀನು ಹೋಗು ಅಂತಂದ್ರೂ ನಾನಂತೂ ಹೋಗಲ್ಲ. ನೀನು ಎಷ್ಟು ಹೇಳಿದ್ರು ಇಷ್ಟೇ ಕಣಮ್ಮ. ಅಮ್ಮ ನಿಮ್ಮಪ್ಪಯ್ಯ ಒಪ್ಪಿದ್ರೆ ಮಾತ್ರ ನೀನು ಬರುವಂತಮ್ಮ. ನೀನು ನಮ್ಮ ಮನೆಗೆ ಇರೋದು ಬೇಡ, ಏನೋ ಬೇಡ, ಸುಮ್ಮನೆ ಯಾಕೆ ಹೋಗ್ತಿರು. ಬಿಡಿ ಅತ್ತೆ, ಅವಳಿಗೂ ಪಾಪ ಹುಷಾರಿಲ್ಲೋದಕ್ಕೆ ಪಾಪ ಏನೋ ಬಂದು ಇರೋಣ ಅಂತೇಳಿ ಏನೋ ಕೇಳ್ತಾ ಇದ್ದಾಳೆ. ಅದಕ್ಕೆ ಯಾಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಬಿಡಿ ಹೋಗ್ಲಿ. ಹುಷಾರಿಲ್ಲದಕ್ಕೆ ತಾನೇ ಅವಳು ಕೇಳ್ತಾ ಇರೋದು. ಅದೆಲ್ಲ ಬೇಡಪ್ಪ ನನಗೆ. ಹುಷಾರಾಯ್ತೋ ಬಿಡ್ತೋ. ಈಗ ಅವರಪ್ಪ ಒಪ್ಪಿದ್ರೆ ಬರಲಿ, ಅವರಪ್ಪನ ಕೇಳ್ಕೊಂಡು ಬರಲಿ ಅವಳು ಅಷ್ಟೇ. ಇಲ್ಲಾಂದ್ರೆ ಹೋಗಕ್ಕೆ ಕೇಳು. ಇಲ್ಲಿ ಸುಮ್ಮನೆ ಯಾಕೆ ಸುಮ್ಮನೆ ಸವಾಸಲ್ಲ. ನಾವು ಎಲ್ಲರ ತಗೂ ಕೆಟ್ಟವ್ರಾಗಬೇಕಾಗುತ್ತೆ. ನಾವು ಯಾರ ತಗೂ ಮಾತು ಕೇಳೋಂಗಿಲ್ಲ. ಅದಕ್ಕೆ ಅವಳು ಅವರಪ್ಪನ ಕೇಳ್ಕೊಂಡು ಮನೆಗೆ ಬರಲಿ. ಹೇಳು ಬರೋದು ಬೇಡ, ಹೋಗು ಸುಮ್ಮನೆ. ಪ್ಲೀಸಮ್ಮ ಹಂಗೆಲ್ಲ ಮಾತಾಡ್ಬೇಡ. ನಾನು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ನೀವು ಹಂಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಆಗಿಬಿಟ್ರೆ BP ಶುಗರ್ ಎಲ್ಲ ಒಟ್ಟಿಗೆ ನನಗೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಕಾಯಿ ಇನ್ನೇನು ಮಾಡೋಕ್ಕಾಗುತ್ತೆ. ಅಪ್ಪ ಬಂದಮೇಲೆ ನಾನು ಮಾತಾಡ್ಕೊಂಡೇ ಬರ್ತೀನಿ. ಇಲ್ಲೇ ಮನೆ ಬಾಗ್ಲಲ್ಲೇ ಕೂತ್ಕೊಂಡಿರ್ತೀನಿ. ಮನೆ ಬಾಗ್ಲಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡಿರ್ತೀನಿ. ಈಗ ನೋಡಿದೆ ತಾನೇ, ನೋಡ್ಕೊಂಡು ಹೋಗು. ಈಗ ನೋಡು ಪಾಪನು ನೋಡ್ಕೊಂಡು ಹೋಗ್ಬಿಡಿ. ಯಾಕೆ ಸುಮ್ಮನೆ ಇಲ್ಲಿ ಬಂದು ನೀನೊಂದು ಮಾತಾಡೋದು ನಾವೊಂದು ಮಾತಾಡೋದು ಇಲ್ಲೆಲ್ಲನ ಚೆನ್ನಾಗಿರಲ್ಲ. ಸುಮ್ಮನೆ ಹೋಗ್ಬಿಡು ಮುತ್ತು. ಯಾಕ ನಾನು ಸ್ವಲ್ಪ ದಿನ ಪಾಪನ ನೋಡ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಹೋಗಲ್ಲ. ನಾನು ಇನ್ನು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ನಾನು ಇನ್ನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗಲ್ಲ ಇಲ್ಲಿಂದನ. ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗ್ತೀನಿ. ಪಾಪನ ನೋಡ್ಕೊಂಡು ಇಲ್ಲೇ ಇಟ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವಳು ಇರ್ಬೇಕು ಅಂತ ಆಸೆ ಪಡ್ತಾವಳೆ. ನೀವೇನಂದ್ರು ಇವಾಗ ಹೋಗಲ್ಲ, ನಾನಂತೂ ಹೋಗಲ್ಲ ಅಂತ ಅವಳೆ. ಮನೆ ಬಾಗ್ಲಿ ಕಾವಲು ನಾ ಇದ್ದಂಗೆ ಇರುತ್ತಲ್ಲ, ಆ ಥರನೇ ಹೊರಗೇನೆ ಕೂತ್ಕೊಂಡಿರ್ತೀನಮ್ಮ. ನಾನಂತೂ ಹೋಗಲ್ಲ ಅಷ್ಟೇ. ಇರಲೇಬೇಕು ನನ್ನ ಮನೆಯಾಗ. ನಾವು ಇರಲೇಬೇಕು ಇಲ್ಲಿ ಸ್ವಲ್ಪ ದಿನ ಅಂತೇಳಿ ಬಂದಿದ್ದೀನಿ. ಸ್ವಲ್ಪ ದಿನ ಇರ್ತೀನಿ. ನನಗೆ ಎಷ್ಟೋ ನೀವೆಲ್ಲ ಮಾತಾಡ್ಸಿದ್ರೆ ಸ್ವಲ್ಪ BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಒದ್ದಾಡ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ನನಗೆ ಬೇರೆ ಬೇರೆ ಕಾಯಿಲೆಗಳು ಶುರುವಾಗ್ತವೆ. BP ಜಾಸ್ತಿ ಆದರೆ ಸ್ಟ್ರೋಕ್ ಆಗೋವಂಥ ಸಾಧ್ಯತೆ ಐತೆ. ಶುಗರ್ ಎಲ್ಲ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಾದ್ರೂ ಸ್ವಲ್ಪ ಇದಾಗ್ಬಿಟ್ರು ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಹೆಂಗೋ ಪಾಪನ ನೋಡಿಕೊಂಡು ನಿಮ್ಮ ಮುಖ ಎಲ್ಲ ನೋಡಿಕೊಂಡು ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡಿದ್ರೆ ನನಗೆ ಎಷ್ಟೋ ಸ್ವಲ್ಪ ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊಳ್ಳಿ. ನನ್ನ ಇಲ್ಲಿ ಇರಬೇಡ ಅಂತ ಮಾತ್ರ ಅನ್ಬೇಡಿ ಪ್ಲೀಸ್. ಸ್ವಾತಿ ನೋಡೋದಕ್ಕೆ ಬಂದವಳೆ. ಸ್ವಾತಿ ಪಾಪನಿಬ್ರು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾಳೆ. ನಾನು ಹೋಗಲ್ಲ, ನನಗೆ ತುಂಬ ಹಿಂಗೆ ಆಗ್ಬಿಟ್ಟೈತೆ, ಸಮಸ್ಯೆ ಆಗ್ಬಿಟ್ಟೈತೆ, ನೀವೇನೇಂದ್ರೂ ಹೋಗಲ್ಲ, ಮನೆ ಬಾಕ್ಲಾಗಬೇಕಾದ್ರೆ ಇದ್ದು ಬಿಡ್ತೀನಿ, ಹೋಗಲ್ಲ ಅಂತ ಕೂತ್ಕೊಂಡವಳೆ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕಂಬ್ಲಿ ಅನ್ನಂಗೆ ಆಗುತ್ತೆ ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತೆ ಅವಳ ಮೇಲೆ. ಅವಳು ಮಾಡಿರೋ ಇದಕ್ಕೆ ನನಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.